ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಬೇಗ ಆಗಲಿ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಐಕಿಯಾಗಿ ಹೋಗಿ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು, ತಂದುಬಿಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ತುಂಬ ದಿನದಿಂದ ಐಟಮ್ ಸರ್ಚ್ ಮಾಡ್ತಿದ್ದೆ. ಮನೆ ನಿಯರೇ ಐಕಿಯಾ ಇರೋದ್ರಿಂದ ಸೊ ಇಲ್ಲೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಸಹ ಹೊರಟು. ಅಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ, ನಾವು ಎಲ್ಲ ಥರದ ಐಟಮು ಸಹ ಅಲ್ಲಿ ನೋಡ್ಬೋದು. ಯಾವ ಐಟಮ್ ಎಲ್ಲಿ ಸಿಗುತ್ತೆ ಅಂತ ಪರ್ಟಿಕ್ಯುಲರಾಗಿ ಕೇಳಿದ್ರೆ ಅದೇ ಐಟಮ್ಸ್ ಅಲ್ಲಿ ಸಿಗುತ್ತೆ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಆ ಐಟಮಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಸೊ ನೋಡಿಬಿಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಹಾಗೆ ಹೊಸ ಮನೆ ಯಾರಾದರೂ ಕಟ್ತಾ ಇದ್ದೀರಾ ಅಂತ ಅಂದರೆ ನಿಮ್ಗೆ ಹೇಗೆ ಮೇಕ್ ಓವರ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತಂದರೆ ಅವರು ಕಿಚನಿಂದ ಹಿಡಿದು ಒಂದು ಬಾತ್ರೂಮ್ವರೆಗೂ ಬೆಡ್ರೂಮ್ ಸಮೇತ ಎಲ್ಲ ಮೇಕ್ ಓವರ್ ಮಾಡಿ ಇಟ್ಟಿರ್ತಾರೆ. ಯಾವ ಥರ ನಾವು ಡಿಸೈನ್ ಮಾಡಬೇಕು, ಯಾವ ಥರ ನಮಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಅಲ್ಲಿ ಒಂದು ಸಲ ನೀವು ತೊಗೊಳ್ಳಿಲ್ಲ ಅಂದರೂ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ರೂಮ್ನಾಗಲಿ ಅಡುಗೆ ಮನೆ ಆಗಲಿ ಯಾವ ಥರ ಡೆಕೋರ್ ಮಾಡಬೇಕು, ಯಾವ ಥರ ಕ್ಲೀನಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು. ಅಲ್ಲಿ ತುಂಬ ವೆರೈಟೀಸ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾವ ಥರ ತೊಗೋಬೇಕು, ಯಾವ ಥರ ನೋಡಬೇಕು ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ಅಡುಗೆ ಮನೆಗೆ ನೋಡ್ತಾ ಇರೋದ್ರಿಂದ ಪರ್ಟಿಕ್ಯುಲರಾಗಿ ನನಗೆ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ನಾನು ನೋಡ್ಕೊಂಡು ಹೋಗಿದ್ದು. ಬೇರೆ ಐಟಮ್ಸ್ ನಾನೇನು ನೋಡೋಕ್ಕೂ ಹೋಗಲಿಲ್ಲ. ಸ್ವಲ್ಪ ಜಾಸ್ತಿ ನಾನು ಕಿಚನ್ ಐಟಮ್ಸ್ ಕಡೆನೇ ಗಮನ ಕೊಟ್ಟೆ. ಈ ವಿಡಿಯೋನ ಫುಲ್ಲು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅವರು ಥೀಮ್ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ಒಂದೇ ಸಿಂಗಲಾಗಿ ತೋರಿಸ್ತೀನಿ, ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈ ವಿಡಿಯೋನ ನಿಮ್ಗೆ ಫುಲ್ಲು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೇನು ಐಟಮ್ ಸಿಗುತ್ತೆ, ನಾವು ಎಷ್ಟಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನಿಮಗೆ ಒಂದು ಪ್ಲ್ಯಾನ್ ಬಂದುಬಿಡುತ್ತೆ. ಸೊ ನೀವು ಯಾರಾದರೂ ನಿಯರ್ ಇಲ್ಲಿ ಈ ಕಡೆ ಇದ್ದೀರಾ, ಹೋಗಿಲ್ಲ ಅಂತ ಅಂದರೆ ಒಂದು ಸಲ ವಿಸಿಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆನ್ಲೈನಲ್ಲಿ ದೂರದಿಂದ ಪ್ರಾಡಕ್ಟ್ ತೊಗೊಳೋದಕ್ಕೂ ಇಲ್ಲೇ ಹತ್ರದಲ್ಲಿ ನೋಡಿ ಕ್ವಾಲಿಟಿ ನೋಡಿ ಚೆಕ್ ಮಾಡಿ ಪ್ರೈಸ್ ಎಷ್ಟು ಅಂತ ನೋಡಿ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮತ್ತು ನಾವೇ ಒಂದು ಮೈಂಡಲ್ಲಿ ಸೆಟ್ ಮಾಡ್ಕೋಬೋದು ನಮ್ಮ ಮನೆಗೆ ಯಾವ ಥರ ವಸ್ತು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನನ್ನ ಕೇಳೋದಾದರೆ ಈ ಥರ ನಿಯರ್ ಇದ್ದರೆ ನೀವು ಈ ಥರ ಹೋಗಿ ನೋಡಿದ್ರೆ ಬೆಟರು. ಯಾಕೆ ಅಂತ ಅಂದರೆ ನಿಮಗೆ ಒಂಥರ ಐಡಿಯಾ ಬಂದುಬಿಡುತ್ತೆ ಅಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ, ಹೇಗಿರುತ್ತೆ ಏನು ನಾನು ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೈಸ್ ಅಂತ ಅಂದ್ಬಿಟ್ಟು. ನಾನು ಕೊನೆ ಲಾಸ್ಟಲ್ಲೂ ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಫ್ರೀ ಆದರೆ ಫುಲ್ಲು ವಿಡಿಯೋ ನೋಡಿ. ಸ್ಲಿಪ್ಪರ್ ಇಲ್ಲ ಬಿಚ್ಚಕ್ಕೆ ಇಲ್ಲಿ ಕೂತೋಳೆ. ಯಾರ್ದಿದು? ಇಷ್ಟ ಆಯ್ತಾ? ಹೇಳಿ. ಅಷ್ಟೇ. ಎಲ್ಲೋದ್ರೂ ಗೊಂಬೆ ನೋಡೋದೆ. ಬೆಡ್ ವಿತ್ ಲ್ಯಾಂಪ್, ಸಿಂಪಲ್ ಬೆಡ್ರೂಮ್ ಡೆಕೋರೇಷನ್ ನೋಡಿ. ಎಲ್ಲೈತೆ ಬೇಬಿ ನೋಡಿ. ನಿಮ್ಮ ಮಕ್ಕಳು ಯಾರಾದರೂ ಈ ಥರ ಆಟ ಆಡ್ತಾರ ನೋಡಿ. ಇದ್ರಲ್ಲಿ ಕೂತಿದ್ದ, ಇದ್ರಲ್ಲಿ ಕೂರೋದು ಅದು ಪಾಪುದಪ್ಪ ಅದು.
ಡ್ರೆಸ್ಸಿಂಗ್ ಟೇಬಲ್ ಮನೆಗೆ ಯಾವ ಥರ ಸೆಟಪ್ ಬೇಕು ಅದೇ ಥರ ಅಲ್ಲದೆ ಇದ್ದರೂ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ಅವರೇ ಈ ಥರ ಸೆಟಪ್ ಮಾಡಿ ಬಿಟ್ಟಿದ್ದಾರೆ. ಸೊ ಇದಿನ್ನು ಪ್ರೋಗ್ರೆಸ್ಸಲ್ಲಿದೆ, ಮಾಡ್ತಿದ್ದಾರೆ. ನೋಡಿ ಸೈಡಲ್ಲಿರೋ ಪಾರ್ಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಸೊ ನನಗೆ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ಸ್ವಲ್ಪ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸು, ಸಾಂಗ್ ಬೇರೆ ಪ್ಲೇ ಆಗ್ತಿತ್ತು. ಸೊ ನಿಮಗೆ ಕೇಳಿಸಲ್ಲ, ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನಿಮ್ಗೆ ಯಾವ ಥರ ಬೆಡ್ ಬೇಕು, ಲೋ ಏರ್ ಪ್ರೈಸಿಂದ ಹೈಯರ್ ಪ್ರೈಸ್ವರೆಗೂ ಇಟ್ಟಿದ್ದಾರೆ. ನಿಮ್ಗೆ ಎಲ್ಲ ಥರದ್ದು ಐಟಮ್ಸು ಸಹ ಇಲ್ಲಿ ಸಿಗುತ್ತೆ. ನೀವು ಏನು ಐಟಮ್ ಸರ್ಚ್ ಮಾಡ್ತಿದ್ದೀರಾ ಒಂದು ಸಲ ಐಕಿಯಾಗಿ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಕಬೋರ್ಡ್ ಎಷ್ಟು ಚೆನ್ನಾಗಿದೆ. ಈ ಥರ ಕಬೋರ್ಡ್ ಕೊಟ್ಬಿಟ್ಟು ಮತ್ತು ಅದನ್ನು ಆರ್ಗನೈಸ್ ಹೇಗೆ ಮಾಡೋದು ಅಂತಲೂ ಅವರೇ ತೋರಿಸಿರ್ತಾರೆ. ಅದ್ರ ಕೆಳಗಡೆ ಡ್ರಾಯರ್ ತೆಗೆದ್ರೆ ಅಲ್ಲಿ ಆರ್ಗನೈಸ್ ಆಗಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಬಳೆ ಆಗಲಿ, ಇಯರಿಂಗ್ಸ್ ಆಗಲಿ ಎಲ್ಲ ಸೆಟ್ ಮಾಡೋದು, ಅದ್ರ ಕೆಳಗಡೆ ಇನ್ನರ್ಸ್ ಸೆಟ್ ಮಾಡೋದು, ಈ ಥರ ಒಂದೊಂದು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಅಲ್ಲ, ಬೇರೆ ಕಡೆಯೂ ಸಹ ಇದೇ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಸೈಡಲ್ಲೂ ಸಹ ಅದೇ ಥರ ಸ್ಪೇಸ್ ಕೊಟ್ಟಿದ್ದಾರೆ, ಏನಾದರೂ ಎಕ್ಸ್ಟ್ರಾ ಥೀಮ್ಸ್ ಇಡೋದಕ್ಕೆ, ಬುಕ್ಸ್ ಈ ಥರ. ನೋಡಿ ಒಂದೊಂದು ಬೆಡ್ರೂಮ್ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಬಾಲ್ಕನಿಗೆಲ್ಲ ಈ ಥರ ಸೆಟಪ್ ಮಾಡ್ಬೋದು ಅಂತ. ಅದು ಮನೆಗೆ ಆಲ್ ಇನ್ ಒನ್ ಏನು ಐಟಮ್ ಬೇಕು ಎಲ್ಲ ಐಟಮು ಸಹ ಇಟ್ಟಿದ್ದಾರೆ. ನಾವು ನೋಡಿಕೊಂಡು ಪರ್ಚೇಸ್ ಮಾಡಬೇಕು. ವಾರ್ಡ್ರೋಬ್ ನೋಡಿ, ಒಂದೊಂದು ಸೆಕ್ಷನ್ ಎಷ್ಟು ಚೆನ್ನಾಗಿ. ಇನ್ನೂ ತುಂಬ ಜಾಗನ ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ. ಬಟ್ ನಂಗೆ ಸ್ವಲ್ಪ ಮಾತ್ರ ತೋರ್ಸೋಕ್ಕಾಯ್ತು. ನನಗೆ ಬೇರೆ ಮನೆಗೆ ಐಟಮ್ಸ್ ತೊಗೋಬೇಕಿತ್ತಲ್ಲ, ನನಗೆ ಅಲ್ಲೇ ಟೈಮ್ ಹೋಗ್ಬಿಡ್ತು, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಅದೆಲ್ಲ ತುಂಬ ತೋರಿಸಿದ್ರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇನ್ನು ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಸೊ ನಾವು ಬೆಳಗ್ಗೆ ಹೋಗಿದ್ದು. ನಾವು ಹೋಗೋ ಅಷ್ಟೊತ್ತಿಗೆ ಒಂದು 3 ಗಂಟೆ ಆಗಿತ್ತು. ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲೇ ತೊಗೊಂಡು ತಿಂತಾಯಿದ್ದು. ಇಲ್ಲಿ ಸ್ನ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಒಡವೆ ಅಂಗಡಿಗೆ ಹೋಗಿದ್ದು. ನನ್ನ ಮಗಳು ಚೈನು ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು, ಬೇರೆ ಚೈನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ಥರದ್ದು ಇನ್ನೊಂದು ಚೈನ್ ತೊಗೊಂಡು ಅಲ್ಲೇ ಚೆಕ್ ಮಾಡಿಕೊಂಡು ಸೈಜ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ತೊಗೊಂಬಂದು. ತುಂಬ ದಿನ ಆಗಿತ್ತು ತೊಗೊಂಡೇ ಇರಲಿಲ್ಲ. ಅವಳು ಹುಡ್ತಾಗ ತೊಗೊಂಡಿದ್ದು ಅದನ್ನೇ ಹಾಕ್ಕೊಂಡು ಬರ್ತಾಯಿದ್ದೆ. ಅದೇ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಬಟ್ಟು ಕಾಲುಂಗ್ರನೂ ಸಹ ನಂದು ಇರಲಿಲ್ಲ. ಕಾಲುಂಗ್ರನೂ ಸಹ ಸಿಂಪಲಾಗಿ ಯಾವುದಾದ್ರೂ ನೋಡೋಣ, ಚೈನು ಒಂದೇ ಸಲ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಅವಳಿಗೆ ರೂಢಿ ಆದರೆ ಚೈನ್ ಹಾಕೋತಾಳೆ, ಬಟ್ ರೂಢಿ ತಪ್ಪಿಸ್ಬಿಟ್ರೆ ಬಿಚ್ಚು ಅಂತ ಅಂತಿರ್ತಾಳೆ. ಅದಕ್ಕೇನೆ ರೂಢಿ ತಪ್ಪೋಗ್ಬಾರ್ದು ಅಂತ ಅಂದ್ಬಿಟ್ಟು ಹಾಗೆ ಇರಲಿ ಅಂತ ಹೋಗಿದ್ದು ತೊಗೊಳೋದಕ್ಕೆ. ಡೈಲಿ ಯೂಸ್ ಮಾಡೋದಕ್ಕೆ ಸಿಂಪಲ್ ಆಗಿರೋ ಚೈನ್ ಇದ್ದಾವೆ, ಬಟ್ ಎಲ್ಲಾದರೂ ಆಚೆ ಹೋದರೆ ಈ ಥರ ಚೈನ್ ಇರಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಹೊಸ ಚೈನು ಅಂತಂದರೆ ಹಾಕಿಸ್ಕೊಳ್ಳಲ್ಲ, ಯಾಕೆಂದರೆ ಕಾಲೆಲ್ಲ ಪೇಯ್ನ್ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ನಾನೇ ಬಿಚ್ಚಿಬಿಡ್ತೀನಿ ಹಾಕಿಸ್ಕೊ ಅಂತ ಬಲವಂತ ಮಾಡಿ ಹಾಕಿದೆ. ಮನೆಗೆ ಬರೋ ತನಕನೂ ಇರಲಿಲ್ಲ, ಬಿಚ್ಚಿಬಿಟ್ಟೆ. ಅವಳಿಗೆ ಅಲ್ಲಿ ತಿಂದಿದ್ದು ಹೊಟ್ಟೆ ಇನ್ನೂ ತುಂಬಿರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ತಿಂತಾಳೆ. ಈ ಥರ ಮಾಡಿದ್ರೆ ಅವಳಿಗೆ ಇಷ್ಟ. ಸೊ ಆ ಥರ ಮಾಡಿಕೊಟ್ಬಿಡೋಣ, ಬೇಗ ಆಗಿಬಿಡುತ್ತೆ, ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಮಕ್ಳಿಗೂ ಲಂಚ್ ಬಾಕ್ಸಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ಏನಿಲ್ಲ, ಕ್ಯೂಬ್ಸಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಹಾಕೋದು, 5 ನಿಮಿಷ ನೀರಲ್ಲಿ ನೆನೆಸಿ ಇಟ್ಬಿಟ್ಟು ಹಾಕಿದ್ರೂ ಆಗುತ್ತೆ, ಕೋಲ್ಡ್ ನೀರಲ್ಲಿ. ಇಲ್ಲ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಆ ಥರ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈ ಥರ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಒಂದು 5 ನಿಮಿಷ ಆದಮೇಲೆ ಇದು ಸಹ ಸಾಫ್ಟ್ ಆಗುತ್ತೆ. ಬಟ್ ತಿನ್ನೋಬೇಕಾದ್ರೆ
ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರು ಮತ್ತು ಖಾರದ ಪುಡಿ ಹಾಕಿ ಕಲಸಿ ಕೊಟ್ಟಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ತಿಂತಾಳೆ. ಐಕ್ಯಾದಲ್ಲಿ ಆನ್ಲೈನಲ್ಲೂ ಸಹ ನೋಡ್ತಿದ್ದೆ ಶಾಪಿಂಗ್ ಮಾಡೋಣ ಅಂತ. ಸೊ ನಮ್ ನಿಯರೇ ಇದೆ, ಒಂದ್ಸಲ ವಿಸಿಟ್ ಮಾಡ್ಬಿಡೋಣ ಅಂತ ವಿಸಿಟ್ ಮಾಡಿದ್ದು. ಅಲ್ಲಿ ಪ್ರೈಸ್ ಬಂದು ಅಫೋರ್ಡಬಲ್ ಇಂದ ಐ ಪ್ರೈಸ್ ವರ್ಗೂ ಇದೆ. ನಾವ್ ಏನ್ ಪರ್ಚೇಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಕಡಿಮೆ ಪ್ರೈಸ್ ಇಂದನೂ ಇದೆ, ಜಾಸ್ತಿ ಪ್ರೈಸ್ ತನಕನೂ ಇದೆ. ನಾವ್ ಹೇಗ್ ಸೆಲೆಕ್ಷನ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ನನ್ನ ರೇಂಜಲ್ಲೇ ನೋಡ್ಕೊಂಡು ಹೋಗಿದ್ದು. ಹೈಯೂ ಬೇಡ, ಈ ಕಡೆ ಲೋನು ಬೇಡ, ಒಂದು ಮೀಡಿಯಂ ರೇಂಜಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಸುಮಾರು ದಿನದಿಂದ ನಾನು ಚೆಕ್ ಮಾಡ್ತಿದ್ದೆ. ಸೊ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಮೆಝಾನಲ್ಲೆಲ್ಲ ನೋಡಿದ್ದೆ. ಸೊ ನನಗೆ ಇಲ್ಲೇ ಹತ್ರದಲ್ಲಿರೋದ್ರಿಂದ ನಾನು ಈ ಕಡೆನೂ ಹೋಗಿ ವಿಸಿಟ್ ಮಾಡ್ಬಿಡೋಣ, ಆನ್ಲೈನಲ್ಲಿ ಅಲ್ಲಿ ತರಿಸೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಹತ್ರ ಇತ್ತಲ್ಲ ಅಂತ ಅಂದ್ಬಿಟ್ಟು ಐಕಿಯಾಗಿ ಹೋಗಿದ್ದು. ಹೋದಾದ್ಮೇಲೆ ನಿಜ ಹೇಳ್ತಾ ಇದ್ದೀನಿ, ನನಗೆ ತುಂಬಾ ಖುಷಿ ಆಯ್ತು. ನಾನು ಏನೋ ತರಬೇಕು ಅಂತ ಅನ್ಕೊಂಡು ಹೋಗಿದ್ದು, ಮನ್ಸಿಗೆ ಇಷ್ಟ ಆಗುವಂಥದ್ದೇ ಸಿಕ್ತು. ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ದಿನದಿಂದ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ನಮ್ಮ ಮನೆಯಲ್ಲಿ ದಿನಸಿ ಐಟಮ್ಸ್ ಹಾಕುವಂತ ಡಬ್ಬಗಳು ಸ್ವಲ್ಪ ಪ್ಲಾಸ್ಟಿಕ್ಸ್ ಜಾಸ್ತಿ ಇದ್ದು. ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ಟೀಲ್ ತಗೊಳ್ಳೋಣ ಅನ್ಕೊಂಡೆ. ನನ್ನ ಹಸ್ಬೆಂಡ್ ಸ್ಟೀಲ್ ತಗೋ ಅಂತ ಅಂದ್ರು. ನನ್ಗೆ ಮಸಾಲೆಗೆಲ್ಲ ಸ್ಟೀಲ್ ಓಕೆ, ಬಟ್ ಕಾಳುಗಳು ಈ ತರ ಸ್ಟೋರೇಜ್ ಮಾಡೋದಕ್ಕೆ ಸ್ಟೀಲ್ ಬೇಡ ಅಂತ ಅನ್ನಿಸ್ತು. ಸೊ ಗ್ಲಾಸ್ ಐಟಮ್ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನೋಡೋಣ ಒಂದ್ಸಲ ಅಂತ ಅಂದ್ಬಿಟ್ಟು ನೋಡಿದ್ದು. ಆನ್ಲೈನ್ ಅಲ್ಲಿ ನೋಡಿದ್ದೆ, ಬಟ್ ಬೆಟರ್ ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡ್ತಿದ್ದೆ ನಾನು. ನನ್ಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು. ಸೊ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತೇ ಹೋಗ್ಬಿಡೋಣ ಬಾ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನ ಕರ್ಕೊಂಡು ಹೋಗಿದ್ದು. ಏನೇನ್ ತಗೊಂಬಂದೆ ಅಂತ ಅಂದ್ಬಿಟ್ಟು ಫಸ್ಟ್ ತೋರಿಸ್ತೀನಿ. ನಾನು ಸೈಡಲ್ಲಿ ರಾಕಿ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಗ್ಯಾಸ್ ಪಕ್ಕದಲ್ಲಾಗ್ಲಿ ಈ ಕಡೆ ಇನ್ನು ಎಲ್ಲಿಗೆ ಇಡ್ಬೇಕಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿಲ್ಲ. ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಗೆ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಇದು ಫುಲ್ ಈಗ ಸಪ್ರೇಟ್ ಬಂದಿತ್ತು, ಇದೇ ಸಪ್ರೇಟು, ಈ ತರ ಸಪ್ರೇಟ್ ಈ ತರ ಇದೇ ಒಂದ್ ಪ್ಯಾಕು, ಇದೇ ಒಂದ್ ಪ್ಯಾಕು, ಇದೇ ಒಂದ್ ಪ್ಯಾಕು, ಇದೇ ಒಂದ್ ಪ್ಯಾಕು, ಆ ತರ ಬರುತ್ತೆ. ಸೊ ನನ್ಗೆ ನೋಡಿದ ತಕ್ಷಣ ನನ್ನ ಹಸ್ಬೆಂಡ್ ಅಲ್ಲಿ ಡೆಮೋ ಮಾಡಿ ತೋರಿಸಿರ್ತಾರೆ. ನನ್ನ ಹಸ್ಬೆಂಡ್ ಈ ತರ ಚೆನ್ನಾಗಿ ಕಾಣಿಸುತ್ತೆ ತಗೋ ಅಡ್ಗೆ ಮನೆಗೆ ಅಂತ ಅಂದ್ರು. ನಾನು ಐಕ್ಯಾದಲ್ಲೇ ನನ್ಗೆ ಇಷ್ಟ ಆಗುವಂಥದ್ದು ಮುಂಚೆನೆ ನೋಡ್ಕೊಂಡು ಹೋಗಿದ್ದೆ. ಸೊ ನನ್ಗೆ ಆ ಥರ ಸಿಗ್ಲಿಲ್ಲ. ನನ್ಗೆ ಅದು ಸಿಗ್ಲಿಲ್ಲ. ನನ್ನ ಹಸ್ಬೆಂಡ್ ಪರವಾಗಿಲ್ಲ, ಬೇರೆ ಯಾವ್ದಾದ್ರು ನೋಡು ಅಂತ ಅಂದ್ರು. ಸೊ ನೋಡೋಣ ಅಂತ ಹೋಗಿದ್ದಕ್ಕೆ ನನ್ಗೆ ಬೆಸ್ಟ್ ಅಂತ ಅನ್ನಿಸ್ತು. ಇದು ತುಂಬಾ ಇಷ್ಟ ಆಯ್ತು. ಇತ್ತಗೆ ಆಗ್ತಿಲ್ಲ, ಸ್ಟಕ್ ಆಗಿದೆ ಅಂದ್ರೆ ಬಿಗಿಯಾಗಿದೆ. ಈ ತರ ಸಪ್ರೇಟ್ ಆಗಿ ಬರುತ್ತೆ. ಇದ್ರ ಮೇಲ್ಗಡೆ ಅಲ್ಗೆ ಇಟ್ಬಿಟ್ಟು ಈ ತರ ಹಿಂಗ್ ಜೋಡ್ಸೋದು, ಈ ತರ ಹಿಂಗ್ ಕೊಡೋದು, ಹಿಂಗೆ ನಿಮಿಷ ಹಿಂಗೆ ಇದ್ರ ಮೇಲ್ಗಡೆ ನಾವೇನಾದ್ರೂ ಸಜ್ಜೆ ಇರುತ್ತಲ್ಲ, ಆ ಸಜ್ಜೆಗೆ ಅಟ್ಯಾಚ್ ಮಾಡ್ಕೋತೀನಿ ಅಂತ ಅಂದ್ರೆ ಇಷ್ಟೇ ಸಾಕು. ನಮ್ದು ಸಜ್ಜೆ ಇದೆ, ಸೊ ಅದಕ್ಕೆ ಅಟ್ಯಾಚ್ ಮಾಡ್ಬಿಡೋಣ ಅಂತ ಇಷ್ಟು ತಗೊಂಡ್ಬಂದಿದ್ದು. ನನಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಇದು ಮತ್ತೆ ಇದು ಪಾಟ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟ್ ಆಗಿ ತಗೊಂಡ್ಬಂದಿದ್ದು. ಹ್ಯಾಂಗಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಪಕ್ಕದಲ್ಲಿ ಪಾಟ್ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಅಲ್ಲಿ ಡೆಕೋರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ನಾವು ಯಾವತ್ತೇ ಆಗ್ಲಿ ಐಟಮ್ನ ಸೆಲೆಕ್ಷನ್ ಮಾಡ್ಕೋತಿದೀವಿ ಅಂತ ಅಂದ್ರೆ ನಾವು ಬ್ಯಾಕ್ ಗ್ರೌಂಡ್ ನ ನೋಡ್ಕೋಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ಆಗಿ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸಿಕ್ತು ಅಂತ ಅಂದ್ಬಿಟ್ಟು ತಗೊಂಡೋದ್ರು ಅದು ಹಾಕಿದ ತಕ್ಷಣ ಚೆನ್ನಾಗಿ ಕಾಣಿಸಲ್ಲ. ನಮ್ಮನೆ ಟೈಲ್ಸ್ ಆಕ್ಚುಲಿ ವೈಟ್ ಕಲರ್ ಇತ್ತು, ವೈಟ್ ಮಿಕ್ಸ್ ಕಾಫಿ ಕಲರ್ ಇತ್ತು, ಅಂದ್ರೆ ಮಿಕ್ಸ್ ಡಿಸೈನ್ ಬಂದಿರೋದು. ನೀಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಸೊ ತಗೊಂಡ್ಬಂದಿದ್ದು. ಇಷ್ಟ ಆಯ್ತು, ಫಿಟ್ ಮಾಡಿ ನೋಡ್ದು ಇಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಖುಷಿ ನನಗೆ. ಫಿಟ್ ಮಾಡಿಸ್ತೆ. ಅದ್ರ ಜೊತೆ ನೋಡಿ ಈ ತರ ಬುಕ್ ಬರುತ್ತೆ, ಕೊಡ್ತಾರೆ ನೋಡಿ. ಫಿಟ್ ಮಾಡೋದು ತುಂಬಾ ಕಷ್ಟ ಆಗಲ್ಲ, ಅವರೇ ಬುಕ್ ಕೊಟ್ಟಿರ್ತಾರೆ ಈ ತರ. ನಾನು ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ಅದನ್ನ, ಇದ್ರ ಜೊತೆ ಹೇಗೆ ಫಿಟ್ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ. ಒಂದೊಂದು ಪೇಜಲ್ಲೂ ಫಸ್ಟಿಂದನು ನೋಡಿ ರ್ಯಾಕು ಯಾವ ತರ ಫಿಟ್ ಮಾಡಬೇಕು ಅಂತನೂ ಎಲ್ಲ ತೋರಿಸಿರ್ತಾರೆ. ನಮ್ಗೇನು ಮಿಸ್ ಆಗಲ್ಲ ಅದರಲ್ಲಿ. ತುಂಬಾ ಚೆನ್ನಾಗಿ ಫಿಟ್ ಮಾಡ್ಬೋದು. ಸ್ವಲ್ಪ ಐಡಿಯಾ ಇರ್ಬೇಕಷ್ಟೇನೆ. ಸ್ವಲ್ಪ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ, ನೀವು ಅಕಸ್ಮಾತ್ ತಗೊಂಡ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಯಾರಿಗಾರ ಗೊತ್ತಿರೋರ ಹತ್ರ ಫಿಟ್ ಮಾಡಿಸ್ಕೊಡಿ, ಚೆನ್ನಾಗಿರುತ್ತೆ. ಈ ಸೈಡ್ ಸ್ಟ್ಯಾಂಡ್ ಬಂದು
ಸ್ವಲ್ಪ ಹಿಂಸೆ ಆಗಲ್ಲ ನಮಗೆ ಜೋಡಿಸೋದಕ್ಕೆ, ಈಸಿಯಾಗಿ ಜೋಡಿಸ್ಬಿಡ್ಬೋದು. ಇದಕ್ಕೆ ಆ್ಯಕ್ಚುಲಿ ಜಾಸ್ತಿ ಟೂಲ್ಸು ಸಹ ಇಲ್ಲ. ಹಿಂದೆ ರ್ಯಾಕ್ ಬಂದ್ಬಿಟ್ಟು ಇದು ಒಂದೇ ಸ್ಟ್ಯಾಂಡ್ ಇರೋದ್ರಿಂದ ಮೇಲ್ಗಡೆ ಕೆಳಗಡೆ ಕ್ಯಾಪ್ ಮಾತ್ರ ಆ್ಯಡ್ ಮಾಡೋದು, ಸೈಡಲ್ಲಿ ಒಂದು ಹುಕ್ ಕೊಟ್ಟಿರ್ತಾರೆ ಅದನ್ನ ಆ್ಯಡ್ ಮಾಡೋದು. ಮತ್ತು ಇದು ಎಕ್ಸ್ಪೆಂಡ್ ಆಗೋದ್ರಿಂದ ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ವರೆಗೂ ಇದನ್ನು ಮಾಡ್ಕೋಬೋದು. ಇಲ್ಲಿ ನನ್ನ ಹಸ್ಬೆಂಡ್ ತೋರಿಸ್ತಾರೆ ನೋಡಿ ಎಷ್ಟು ಹೈಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೈಡ್ ಸ್ಪೇಸ್ ಜಾಸ್ತಿ ಇದ್ದರೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಡ್ರೈ ಫ್ರೂಟ್ಸ್ ತುಂಬಿಡೋದಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಇನ್ನು 3 ಆನೆ ನಾನು ತುಂಬಿ ಇಟ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ತರ ಲಾಕ್ ಸಿಸ್ಟಮ್ ಇದೆ. ನೋಡೋಣ ಅಂತ ಅಂದ್ಬಿಟ್ಟು ತುಂಬಿಟ್ಟಿದ್ದು. ಇದನ್ನ ಮಾತ್ರ ನಾನು ಯೂಸ್ ಮಾಡಿದ್ದೀನಿ, ಇನ್ಯಾವುದು ಯೂಸ್ ಮಾಡಿಲ್ಲ. ಒಂದೇ ಸಲ ಮೇಕ್ ಓವರ್ ಮಾಡ್ಬೇಕಾದ್ರೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇದೇ ತರದ್ದು 3 ತಗೊಂಡೆ. 200 ರುಪೀಸ್ ಒಂದು ಜಾರ್ ಬಂತು. ಮತ್ತೆ ನೆಕ್ಸ್ಟ್ ನನ್ನ ಮಗಳಿಗೆ ಐಸ್ ಕ್ರೀಮ್ ಮಾಡ್ಕೊಡ್ಲಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು, ನಾನು ಆಲ್ರೆಡಿ ಆಚೆ ಹೋಗಿದ್ದೆ, ಅವಾಗ ಹೋಗ್ಬಿಟ್ಟು ತಗೊಂಬಂದ್ರು. ಇದು ಪಾಪುಗೆ ಅಂತ ಅಂದ್ಬಿಟ್ಟು. ನಾನು ಪ್ಲಾಸ್ಟಿಕ್ ಆ್ಯಕ್ಚುಲಿ ಇಷ್ಟ ಆಗಲ್ಲ, ನಾನು ತಗೊಂಬಂದಿಲ್ಲ. ಆ್ಯಕ್ಚುಲಿ ನಾನು ತಗೊಂಬಂದಿರೋದು ಅಷ್ಟು ಪ್ಲಾಸ್ಟಿಕ್ ಏನೂ ಇಲ್ಲ, ಇದೊಂದು ಮಾತ್ರ ಪ್ಲಾಸ್ಟಿಕ್ ಬಂದಿದೆ. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗಿ ತಗೊಂಬಂದ್ಬಿಟ್ಟಿದ್ದಾರೆ. ಇನ್ನೇನು ಮಾಡೋದು ಅಂತ ಸುಮ್ಮನೆ ಆದೆ. ಒಂದು 100 ರುಪೀನೋ 150 ರುಪೀಸ್ ಇರಬೇಕಿದು ಅನಿಸುತ್ತೆ. ಇನ್ನೇನು ಮಾಡೋಣ ಇರಲಿ ಅಂತ ಸುಮ್ಮನೆ ಆದೆ. ಇದು ಅಡುಗೆ ಮನೆಗೆ ಜೋಡಿಸೋದಕ್ಕೆ ರ್ಯಾಕು ನೋಡಿ. ಈ ಥರ ಇದು ಸಿಂಗಲ್ ಪೀಸೇ ಬಂದಿದ್ದು. ಒಂದೇ ಡಬ್ಬದಲ್ಲಿ ಹಾಕಿ ಕೊಟ್ಟಿರ್ತಾರೆ. ಇದನ್ನೆಲ್ಲ ನಾವು ಫಿಟ್ ಮಾಡ್ಕೊಂಡಿರೋದು. ನಿಮಗೆ ತೋರಿಸ್ಬೇಕು ಅಂತ ಆ್ಯಕ್ಚುಲಿ ಫಿಟ್ ಮಾಡ್ಕೊಂಡಿರೋದು. ನಾನು ಫಿಟ್ ಮಾಡ್ತಿರ್ಲಿಲ್ಲ. ಒಂದೇ ಸಲ ಮೇಕ್ ಓವರ್ ಮಾಡಬೇಕಾದ್ರೆ ಫಿಟ್ ಮಾಡಿಬಿಡೋಣ, ಓಪನ್ ಮಾಡೋದು ಬೇಡ, ಗಲೀಜಾಗ್ಬಿಡುತ್ತೆ, ನನ್ನ ಮಗಳು ಹಾಳು ಮಾಡಿಬಿಡ್ತಾಳೆ ಅಂತ ಸುಮ್ಮನೆ ಇದ್ದೆ. ಸೊ ಹೇಗಿದ್ರು ವಿಡಿಯೋ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಒಂದೇ ಸಲ ಫಿಟ್ ಮಾಡಿಸಿದ್ದು. ಬೆಳಗ್ಗೆ ಹೋಗಿದ್ದು ನಾವು ಬಂದಿದ್ದೆ ಎಷ್ಟು ಗಂಟೆಗೆ, ಒಂದು 3 ಗಂಟೆಗೆ ಅಂತ ಅನ್ಸುತ್ತೆ. 3:15 ಆಗಿತ್ತು. ನಾ ಅಷ್ಟೊತ್ತಿಗೆ ಬಂದ್ಬಿಟ್ಟು ಇದನ್ನ ಫಿಟ್ ಮಾಡಿಸಿ ತೋರಿಸ್ಬಿಡೋಣ, ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಇದು ರ್ಯಾಕು ತುಂಬ ಚೆನ್ನಾಗಿದೆ. ಈ ಥರ ಗ್ಲಾಸ್ ಐಟಮ್ ಏನಾದರೂ ಇದ್ರೆ ಇಡೋಣ ಅಂತ ಅಂದ್ಬಿಟ್ಟು ಸೈಡಿಗೆ ತಗೊಂಬಂದಿದ್ದು. ನೋಡೋಣ ಇದು ಎಲ್ಲಿ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ಸೆಟ್ ಆಗಲಿಲ್ಲ ಅಂತಂದರೆ ಬೆಡ್ ಸಹ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ. ವಾಶ್ಗೂ ಸಹ ತುಂಬ ಚೆನ್ನಾಗಿ ವಾಶ್ ಮಾಡ್ಬೋದು. ಅದನ್ನು ಸಹ ಚೆಕ್ ಮಾಡಿದೆ ನೋಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ತಾನೇ ತೋರಿಸಿದ್ನಲ್ಲ ಡಬಲ್ ರ್ಯಾಕು, ಅದು ಇದನ್ನು ಫಿಟ್ ಮಾಡ್ತಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಫುಲ್ ಸಪ್ರೇಟಾಗಿ ಎಲ್ಲ ಕೊಟ್ಟಿರ್ತಾರೆ. ನಾವು ಇದನ್ನು ಪೇಪರ್ ತೋರಿಸಿದ್ನಲ್ಲ, ಆ ಪೇಪರ್ ನೋಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಟೂಲ್ಸ್ ಎಲ್ಲ ಇದರಲ್ಲೇ ಸಹ ಇನ್ಕ್ಲೂಡ್ ಆಗಿ ಕೊಟ್ಟಿರ್ತಾರೆ, ಪ್ಯಾಕೆಟ್ ಮಾಡಿ. ಬಿಚ್ಚಬೇಕಾದ್ರೆ ಸ್ವಲ್ಪ ನಾವು ಕೇರ್ ಆಗಿ ನೋಡ್ಕೋಬೇಕು. ನಾನು ಆವಾಗಲೇ ತೋರಿಸಿರೋ ಹಾಗೆ ಒಂದು ಬುಕ್ ಕೊಟ್ಟಿರ್ತಾರೆ, ಅದರಲ್ಲಿ ನೋಡಿಕೊಂಡು ಸಹ ನಾವು ಫಿಟ್ ಮಾಡ್ಕೋತಾ ಇದ್ದೀವಿ. ನಮಗೂ ಫಸ್ಟೇ ಬರಲಿಲ್ಲ, ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಫಿಟ್ ಮಾಡ್ಕೊಳ್ಳಿ. ಮರದ ಪೀಸಸ್ ಆಗಿರೋದ್ರಿಂದ ನಿಧಾನಕ್ಕೆ ಸ್ವಲ್ಪ ನೋಡಿಕೊಂಡು ಫಿಟ್ ಮಾಡ್ಕೋಬೇಕು. ನಿಮಗೆ ಆ್ಯಕ್ಚುಲಿ ಈ ಥರ ಜೋಡಿಸೋದು ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡು ಸಹ ಕೇಳ್ಕೊಬೋದು, ಅವರೇ ಇಂಟ್ರೊಡಕ್ಷನ್ ಕೊಡ್ತಾರೆ. ಮನಿ ಪ್ಲಾಂಟ್ ನನಗೆ ಇಷ್ಟ ಆಯ್ತು ತುಂಬಾ ದಿನದಿಂದ ಅಂದ್ಬಿಟ್ಟು. ಲೋಕಲಲ್ಲಿ ಹೋಗೋಣ ಅಂತ ಅಂದ್ರೆ ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಅಲ್ಲಿ ಸ್ವಲ್ಪ ಅಫೋರ್ಡಬಲ್ ಅಂತ ಅನ್ನಿಸ್ತು ನನಗೆ. ಒಂದು 70 ರೂಪಾಯಿ ಅಂತ ಅನ್ಸುತ್ತೆ. ತಗೊಂಡು ಇದಕ್ಕೊಂದು ಕ್ಯಾಪ್ ತಗೊಂಬಂದೆ. ಇದ್ರ ಮೇಲೆ ಇಟ್ಟರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು, ಒಂದೇ ಕಲರ್ ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ತಗೊಂಬಂದೆ. ಇದನ್ನ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನಗೆ ಈ ಥರ ಗ್ರೀನರಿ ಅಂತ ಅಂದರೆ, ಪ್ಲಾಸ್ಟಿಕ್ಗಿಂತ ಈ ಥರ ಗ್ರೀನರಿ ಅಂತ ಅಂದರೆ ನಂಗೆ ತುಂಬ ಇಷ್ಟ. ನಾನು ಅನ್ಕೋತೀನಿ ಮನೆಗೆಲ್ಲ ಈ ಥರ ಪ್ಲಾಂಟ್ ತೊಗೊಂಬರ್ಬೇಕು ಅಂತ. ನಾನು ಹಾಳು ಮಾಡಿಬಿಡ್ತಾಳೆ ನನ್ನ ಮಗಳು, ಅದಕ್ಕೋಸ್ಕರ ನಾನು ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಬಟ್ ಇನ್ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅವಳಿಗೂ ತಿಳುವಳಿಕೆ ಬಂದಿದೆ, ಹಾಳು ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇನ್ಮೇಲೆ ಸ್ವಲ್ಪ ಕಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಆಚೆ ಪಾಟು ಸಹ ರೆಡಿ ಮಾಡಬೇಕು. ಮತ್ತೆ ಇದು ಬಂದು ಡ್ರಾಯರ್ ಇದೆ, ಸ್ಪೂನ್ಸು, ಅಡುಗೆ ಮಾಡೋ ಸ್ವಲ್ಪ ಐಟಮ್ಸ್ಗಳ್ನ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಇದು ನಮ್ಮದು ಡ್ರಾಯರ್ ಡೈಮೆನ್ಷನ್ ಬಂದ್ಬಿಟ್ಟು ಚಿಕ್ಕ ಇದೆ, ಇದು ದೊಡ್ಡ ಆಯಿತು. ಸೊ ನೋಡೋಣ, ಆಗಲಿಲ್ಲ ಅಂತ ಅಂದರೆ ವಾಪಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಐಕಿಯಾದಲ್ಲಿ ಇನ್ನೊಂದು ಏನು ಅಂತ ಅಂದರೆ, ಅಲ್ಲಿ ಐಟಮ್ಸ್ ತೊಗೊಂಬಂದು 365 ದಿನದ ಒಳಗಡೆ ವಾಪಸ್ ಮಾಡ್ಬೋದು, ಆ ಆಪ್ಷನ್ನು ಇದೆ. ನಂಗೆ ಅಲ್ಲ ಹೋದ್ಮೇಲೆ ಗೊತ್ತಾಯಿತು. ಸೊ ಇನ್ನೇನು ಆಗಲಿಲ್ಲ ಅಂತ ಅಂದರೆ ವಾಪಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದು. ಸೊ ಆಲ್ಟ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಗಲಿಲ್ಲ ಅಂತ ಅಂದರೆ ವಾಪಸ್ ಕೊಟ್ಬಿಟ್ಟು ಬೇರೆ ಡೈಮೆನ್ಷನ್ ತೊಗೊಂಬರಬೇಕು ಅಷ್ಟೇ. ಅಲ್ಲಿ ನಮ್ಮ ಡ್ರಾಯರ್ಗೆ ಸೆಟ್ ಆಗುವಂಥ ಡೈಮೆನ್ಷನ್ ಇರಲಿಲ್ಲ, ಸೊ ಸೈಜ್ ಇರಲಿಲ್ಲ. ಸೊ ನೋಡೋಣ ಅಂತ ಅಂದ್ಬಿಟ್ಟು ಇದಾಗ್ಬೋದು ಅಂತ ತಂದೆ ಡೌಟಲ್ಲಿ. ಸೊ ಅದಾಗ್ತಿಲ್ಲ, ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ.
ಈ ತರ ಆರ್ಗನೈಸ್ ಮಾಡಿದ್ರೆ ತುಂಬಾ ಮೆಸ್ಸಿ ಆಗ್ಬಿಡುತ್ತೆ. ಒಂದೇ ಐಟಮ್ ಏನಾರ ಹಿಂಗ್ ತಗೊಂಡ್ರೆ, ಸ್ಪೂನೇ ತಗೊಳ್ಳಿ, ಹಿಂಗ್ ಇಟ್ಬಿಟ್ರೆ ಅಲ್ಲಿ ಎಲ್ಲೋ ಹೋಗ್ಬಿಡುತ್ತೆ, ಹುಡುಕ್ತಾ ಇರ್ಬೇಕದು. ಈ ತರ ತಗೊಂಡ್ಬಿಟ್ರೆ ಬೆಟರು. ಇದು 150 ರುಪೀಸ್ ಅಂತ ಅನ್ಸುತ್ತೆ ಒಂದ್ ಪೀಸು, ಅಫೋರ್ಡಬಲ್ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡ್ಬಂದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಸಹ. ಇದು ಬಂದು ಪ್ಲಾಸ್ಟಿಕ್, ಬಟ್ ಇದು ಓಕೆ ಅಂತ ಅನ್ನಿಸ್ತು. ಪ್ಲಾಸ್ಟಿಕ್ ಬಟ್ ಅಷ್ಟು ಈಸಿಯಾಗಿ ಒಡೆದೋಗಲ್ಲ ಇದು. ಮತ್ತೆ ಇದು ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಮಾಡ್ಕೊಂಡಿರೋದು. ನಾನು ಬೇಡ ಬೇಡ ಅಂತ ಅಂದು ಇಲ್ಲಿ ತಗೋ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ದಾರೆ. ನೋಡಿ ಈ ತರ ಸ್ಟ್ಯಾಂಡು ಹಾಕೋದು. ನಾನು ಬೇಡ, ಇಷ್ಟು ಒಂಥರ ಐಟಮ್ ಇದೆ ಅಂತ ಅಂದ್ರೆ ಅವರು ಇಲ್ಲ ತಗೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತಗೊಂಡ್ರು. ಇದಕ್ಕೆ ಇನ್ನು ಎಲ್ಲಿ ಸೆಟ್ ಮಾಡ್ಬೇಕಂತ ನೋಡ್ಬೇಕು ಎಲ್ಲಿ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸ್ಟೀಲಿಂದಿತ್ತು ನನ್ನ ಹತ್ರ. ಇದು ನೋಡಿದ ತಕ್ಷಣ ಇಷ್ಟ ಆಯ್ತು, ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ತಗೊಂಬಂದೆ. ಇದು ಏನೋ ಒಂಥರ ಅಟ್ರಾಕ್ಷನ್ ಆಯ್ತು, ಇದು ಒಂದ್ ಇರ್ಲಿ ಅಂತ ಅಂದ್ಬಿಟ್ಟು ತಗೊಂಬಂದೆ. ಆಕ್ಚುಲಿ ಇದು ಪ್ಲಾಸ್ಟಿಕ್, ಬಟ್ ಇಷ್ಟ ಆಯ್ತು ಅಂತ ತಗೊಂಬಂದಿದ್ದು. ಅಂದ್ರೆ ತೊಳಿಬೇಕಾದ್ರೆ ಯೂಸ್ ಮಾಡೋದಕ್ಕೆ ಇರ್ಲಿ ಒಂದು ಅಂತ ಅಂದ್ಬಿಟ್ಟು ತಗೊಂಬಂದಿದ್ದು. ಚೆನ್ನಾಗಿದೆ, ಕ್ವಾಲಿಟಿನೂ ಸಹ. ಮತ್ತೆ ಇದು ಗ್ಲಾಸ್ದು ಸೆಟ್ ಆಫ್ 4 ಬರುತ್ತೆ. ಇದು 450 ರುಪೀಸ್ ಅಂತ ಅನ್ಸುತ್ತೆ. ನನ್ಗೆ ಈ ತರ ಸ್ಟೀಲ್ ಇಂದು ಇಷ್ಟ ಇರ್ಲಿಲ್ಲ. ಆಕ್ಚುಲಿ ಸ್ಟೀಲ್ ಈ ತರ ಬಾಕ್ಸ್ ಇಷ್ಟ ಇತ್ತು, ಜಾಮ್ ಬಾಟ್ಲಿಗೆಲ್ಲ ಬರುತ್ತಲ್ಲ ನೋಡಿ, ಆ ತರ ಬರುತ್ತೆ ಅಂತ ಅನ್ಕೊಂಡೆ. ಬಟ್ ಇದು ಡಿಫ್ರೆಂಟ್ ಆಗಿ ಬಂದಿದೆ, ಚೆನ್ನಾಗಿದೆ. ಇದು ಕ್ವಾಲಿಟಿನೂ ಸಹ ವರ್ತ್ ಅಂತ ಅನ್ನಿಸ್ತು ನನ್ಗೆ. ಒಂದು ಓಪನ್ ಮಾಡಿ ನೋಡಿರೋದು, ಇನ್ನು ಯಾವುದು ಓಪನ್ ಮಾಡಿಲ್ಲ. ನೋಡಿ ತುಂಬಾ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು ಪರ್ಸ್ನಲಿ. ಪ್ಲಾಸ್ಟಿಕ್ ಬಾಕ್ಸ್ ಮುಚ್ಚಲಾಗಿಂತ ಇದು ಬೆಟರು, ಯೂಸ್ ಮಾಡ್ಬೋದು. ಕ್ವಾಲಿಟಿನೂ ಸಹ ತುಂಬಾ ಚೆನ್ನಾಗಿದೆ. ನೋಡಿ ತಗೊಳಂಗಿದೆ ತಗೊಳ್ಳಿ. ಆನ್ಲೈನಲ್ಲಿ ತಗೊಂಡು ಬ್ರೋಕ್ ಆಗಿ ಬರ್ತವೆ ಹಂಗೆ ಹೇಳೋರು. ಸೊ ಇಲ್ಲಿ ಹೋಗಿ ತಗೊಂಡೆ. ಹತ್ರ ಇದ್ರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ನಿಮಗೂ ಸಹ ಹೇಗೆ ಏನೇನ ಅರೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಆರ್ಗನೈಸ್ ಮಾಡ್ಬೇಕಂತ ಒಂದು ಐಡಿಯಾ ಬರುತ್ತೆ. ತುಂಬಾ ಚೆನ್ನಾಗಿ ಥೀಮ್ ಮಾಡಿ ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ನಿಮ್ಗೂ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನೋಡಿ ಒಂದ್ಸಲ ವಿಸಿಟ್ ಮಾಡಿ. ಮತ್ತೆ ಇದು ಹೋಗಿದ ತಕ್ಷಣನೇ ನನ್ಗೆ ಇಷ್ಟ ಆಗ್ಬಿಡ್ತು. ಕ್ಯೂಟ್ ಆಗಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ, ಸ್ಮಾಲ್ ಗ್ಲಾಸು ಹೋಗಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಸೊ ಇದು ನನಗೆ ಇರಲಿ ಅಂತ ಅಂದ್ಬಿಟ್ಟು 4 ಪೀಸ್ ತೊಗೊಂಡೆ. 50 ರೂಪಾಯಿ ಒಂದು ಪೀಸು. ತುಂಬ ಚೆನ್ನಾಗಿದೆ. ಈ ಥರ ಜೋಡಿಸೋದಕ್ಕೆ ಬುಟ್ಟಿಗೆ, ಈ ಥರ ಬುಟ್ಟಿಗಾದರೂ ಜೋಡಿಸ್ಬೋದು, ಹಾಗೆ ಆದರೂ ಜೋಡಿಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದು. ಇಷ್ಟ ಆಯಿತು. ಸ್ಟೀಲ್ದು ಇದನ್ನು ಸಹ ಕೊಟ್ಟಿದ್ದಾರೆ, ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಗ್ಲಾಸಲ್ಲಿ ಈ ಥರ ಸೆಟ್ ಆಫ್ 4 ಬರುತ್ತೆ. 330 ರುಪೀಸು, 20 ರುಪೀಸು ಅಷ್ಟೇ. ವರ್ತ್ ಅಂತ ಅನ್ನಿಸ್ತು. ಗ್ಲಾಸ್ದು ಮತ್ತು ಇದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಬೇಗ ಒಡೆದೋಗಲ್ಲ. ಇದು ಒಳಗಡೆ ಸ್ವಲ್ಪ ಸ್ಟಿಕ್ ಆಗಿರುವಂಥ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಸೊ ನಾವು ಮೇಂಟೈನ್ ಮಾಡಬೇಕು. ನಾನು ನೋಡಲಿಲ್ಲ ಇದು ಸ್ಟೀಲ್ ಅಂತ ಅಂದ್ಕೊಂಡೆ, ನನಗೆ ಆಮೇಲೆ ಗೊತ್ತಾಯ್ತು ಇದು ಪ್ಲಾಸ್ಟಿಕ್ ಅಂತ ಅಂದ್ಬಿಟ್ಟು. ಸೊ ಇನ್ನೇನು ಮಾಡೋಣ, ತೊಗೊಂಡಿದ್ದೀನಿ, ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. 2 ಸೆಟ್ ತೊಗೊಂಡಿದ್ದೀನಿ. ಇವಾಗ ಒಂದು ಓಪನ್ ಮಾಡಿದ್ದು ವೀಡಿಯೋಗೆ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ, ಮೇಂಟೈನ್ ಮಾಡಬೇಕು ಅಷ್ಟೇ ನಾವು. ಇದು 2 ಪೀಸ್ ತೊಗೊಂಡಿದ್ದೀನಿ, ಸೇಮ್ ಹೇಳಿರೋ ಹಾಗೆ 130 ರುಪೀಸು. ಮತ್ತು ಇದರಲ್ಲಿ ಸ್ಮಾಲ್ ಬಾಕ್ಸು. ಇದು ಲಾಕ್ ಓಪನ್ ಮಾಡಬೇಕಾದ್ರೆ ನನಗೆ ಹಿಂಸೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಥರದ್ದು ತೊಗೊಳ್ಳಿಲ್ಲ. ಬಟ್ ಇದು ಕ್ಯೂಟಾಗಿ ಕಾಣಿಸ್ತು, ಸಣ್ಣದು, ಪರವಾಗಿಲ್ಲ. ಏನಾದರೂ ಟೈಟ್ ಮಾಡೋ ಅಂತ ಸ್ನ್ಯಾಕ್ಸ್ ಏನಾದರೂ ಇಡ್ಬೋದು ಅಂತ ಅಂದ್ಬಿಟ್ಟು ಇರಲಿ 3 ಅಂತ ತೊಗೊಂಬಂದಿದ್ದು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಕಾಣಿಸ್ತು. ಇದು 300 ಸಮಥಿಂಗು, ಎಷ್ಟಂತ ಗೊತ್ತಿಲ್ಲ. ಇನ್ನು ಸೈಡಿಗೆ ಈ ಥರ ಇರೋದಕ್ಕೆ ಫ್ಲವರ್ ತೊಗೊಂಬಂದೆ. ಈ ಥರ ಫ್ಲವರ್ಸು ಇರಲಿಲ್ಲ ಮನೇಲಿ. ಸೊ ನನ್ನ ಮಗಳು ಹಾಳು ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು ತೊಗೊಂಬರ್ತಿರ್ಲಿಲ್ಲ. ಸೊ ಇವಾಗ ತೊಗೊಂಬರೋಣ, ಪರವಾಗಿಲ್ಲ, ಸ್ವಲ್ಪ ಮೇಂಟೈನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದು. ಸೊ ಇಷ್ಟು ನನ್ನ ಆಯ್ಕೆ ಹಾಲಾಗಿತ್ತು. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೂ ಸಹ ಖುಷಿ ಆಗುತ್ತೆ. ಇನ್ನು ನೈಟ್ ಊಟಕ್ಕೆ ನನ್ನ ಕಸಿನ್ ಬ್ರದರು ಅವರೇ ತಂದುಕೊಡ್ತೀನಿ ಅಂತ ಅಂದರು. ಸೊ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಇತ್ತು. ಸೊ ಅದರಿಂದ ಪಕೋಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಹೊರಗಡೆ ಸ್ನ್ಯಾಕ್ಸ್ ತುಂಬ ಕೇಳ್ತಿದ್ದಾರೆ ಅಂದರೆ ಆವಾಗ ಈ ಥರ ಮಾಡ್ಕೊಂಡು ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ.
ಈ ಥರ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ಫುಡ್ಡೇ ಕೇಳೋದಿಲ್ಲ. ಇದನ್ನು ಸಿಂಪಲ್ಲಾಗೂ ಸಹ ಬೇಗ ಮಾಡ್ಕೋಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸು ಸಹ ಹೆಚ್ಚು ಖರ್ಚಾಗೋದಿಲ್ಲ. ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೀವು ನಾರ್ಮಲ್ ಕಾರ್ನ್ ಇದ್ದರೆ ಅದರಲ್ಲೇ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಅದನ್ನು ನಾನು ಇಲ್ಲಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಆ ಥರ ಕಟ್ ಮಾಡಿಕೊಂಡು ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಈ ಥರ ಹಾಕೊಂಡ್ರೆ ಹಾಕೋಬೋದು, ಇಲ್ಲ ಅಂತ ಅಂದರೆ ಖಾರದ ಪುಡಿ ಹಾಕೋತೀನಿ ಅಂತ ಅಂದರೂ ಹಾಕೋಬೋದು, ಅದು ಆಪ್ಷನಲ್ಲು. ಸ್ವಲ್ಪ ಅರ್ಶಿನದ ಪುಡಿ, ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 4 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಮತ್ತು ಅಜ್ವೈನನ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾರ್ನ ಪ್ರೆಸ್ ಆಗೋ ಥರ ಸ್ವಲ್ಪ ಪ್ರೆಸ್ ಮಾಡಿ ಅದು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗೆ ಬಾಯಿಗೆ ಸಿಗಬಾರ್ದು. ಸೊ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಉಂಡೆ ಥರ ಮಾಡಿಕೊಂಡು ಬಿಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಸಹ ಟ್ರೈ ಮಾಡಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿ ನೋಡಿ, ಆಗ ಹೇಳ್ತೀರಾ ನೀವೇನೇ. ಸಣ್ಣ ಬಾಲ್ಸ್ ಆಗಿ ಮಾಡಿಕೊಂಡು ಎಣ್ಣೆಯಲ್ಲಿ 2 ಕಡೆ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡು ನಾರ್ಮಲ್ ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮತ್ತು ನನ್ನ ಮಗಳು ಇಬ್ಬರೇ ಖಾಲಿ ಮಾಡಿದ್ದೀವಿ, ಅಷ್ಟು ಚೆನ್ನಾಗಿತ್ತು ಇದು. ಮತ್ತು ಒಳಗಡೆ ನೋಡಿ ಕ್ರಿಸ್ಪಿಯಾಗಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು, ಆ ಜೋಳ ಒಂದು ಇರೋದೇ ಬಾಯಿಗೆ ಹಾಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಅವರು ಸಹ ಬಿರಿಯಾನಿ ತಂದು ಕೊಟ್ಟಿದ್ರು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.